ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಥರ್ಸ್ಡೇ ವ್ಲಾಗ್. ವೈಕುಂಠ ಏಕಾದಶಿ ಇತ್ತು ಅವತ್ತು, ಹಾಗಾಗಿ ಸ್ವಲ್ಪ ಬೇಗ ಎದ್ದಿದೆ. ಚಳಿ ಜಾಸ್ತಿ ಇದ್ದಿದ್ದರಿಂದ ಫಸ್ಟಿಗೆ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿಬಿಡೋಣ ಅಂಥೇಳಿ ಹಸ್ಬೆಂಡ್ ಕೂಡ ಇದ್ದಿದ್ರು. ಅವ್ರಿಗೊಂದು ಲೋಟ, ನನಗೊಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಅದಾದಮೇಲೆ ಎಲ್ಲ ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡಿ, ಅವತ್ತಿನ ದಿನ ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಮಾಡಿದ್ದೆ. ನನ್ನ ಮಗನಿಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಅವ್ನು ಸ್ಕೂಲಿಗೆ ಹೋದ್ಮೇಲೆ ಹಾಗೆ ಸ್ವಲ್ಪ ಮನೆ ಕ್ಲೀನಿಂಗ್ ಕೂಡ ಮಾಡ್ಕೊಳ್ತಾ, ಹಸ್ಬೆಂಡ್ ಕೂಡ ಅವನ್ನ ಬಿಟ್ಬಿಟ್ಟು ಬಂದರು. ಅವ್ರಿಗೂ ಕೂಡ ತಿಂಡಿ ಹಾಕ್ಕೊಡ್ತಾ ಇದೆ. ಸೊ ಹಾಗೆ ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಈ ಒಂದು ಏನು ಕಪ್ಸ್ ಇದೆಯಲ್ಲ, ಅದನ್ನು ನಾನು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು. ಆ್ಯಕ್ಚುಲಿ ಇದು ನಾನು ಅಂದ್ಕೊಂಡಿದ್ದು ಬೇರೆ ಕ್ವಾಲಿಟಿ ಅಂತ, ಬಟ್ ಅದು ಪ್ಲಾಸ್ಟಿಕ್, ಅದೊಂದು ಡಿಸಪಾಯಿಂಟ್ ಆಯಿತು ನನಗೆ. ಅದಾದಮೇಲೆ ವಿಡಿಯೋ ನಾನು ಮತ್ತೆ ಕಂಟಿನ್ಯೂ ಮಾಡಲಿಲ್ಲ. ಎಲ್ಲ ಕೆಲಸ ಮುಗಿಸಿ ಫ್ರೆಶಪ್ ಆಗಿ ಪೂಜೆ ಮಾಡೋ ಟೈಮಲ್ಲಿ ಸಣ್ಣದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ವಿಡಿಯೋ ಮಾಡ್ಕೊಳ್ತಾ ನಿಂತ್ಕೊಂಡ್ರೆ ನನಗೆ ಕೆಲಸನೂ ಬೇಗ ಆಗೋದಿಲ್ಲ, ಜೊತೆಗೆ ಪೂಜೆ ಅವತ್ತು ಬೇಗ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದಂಥದ್ದು. ಹಾಗೆ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ವೈಕುಂಠ ಏಕಾದಶಿ ಆಗಿದ್ದರಿಂದ ಅವತ್ತು ವಿಷ್ಣು ಸಹಸ್ರನಾಮ ಹಾಕ್ಕೊಂಡು ಕೇಳೋಣ ಅಂಥೇಳಿ ಹಾಗೆ ವಿಷ್ಣು ಸಹಸ್ರನಾಮ ಹಾಕ್ಕೊಂಡು ಮೊಬೈಲಲ್ಲಿ ನಾನು ದೇವರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ನೀವು ನಂಬ್ತಿರೋ ಬಿಡ್ತಿರೋ, ಈ ಹಿಂದೆವರೆಗೂ ನಾನು ವಿಷ್ಣು ಸಹಸ್ರನಾಮ ಏನಿದೆ ಅದನ್ನು ನಾನು ಪೂರ್ತಿಯಾಗಿ ಅವತ್ತು ಕೇಳೇ ಇರಲಿಲ್ಲ. ಇವತ್ತಿನ ದಿನ ಕೇಳಬೇಕು ಅನ್ನಿಸ್ತು. ಏಕೆಂದರೆ ಯೂಶ್ವಲಿ ನಾನು ಅಂದರೆ ರಾಘವೇಂದ್ರ ಸ್ವಾಮಿದು ಕೇಳ್ತೀನಿ, ಅದು ಬಿಟ್ಟರೆ ಲಕ್ಷ್ಮೀ ಸ್ತೋತ್ರಗಳು ಕೇಳ್ತೀನಿ, ಅದು ಬಿಟ್ಟರೆ ಶಿವನ ಸ್ತೋತ್ರಗಳನ್ನ ಕೇಳೋವಂಥದ್ದು. ವಿಷ್ಣು ಸಹಸ್ರನಾಮ ಕೇಳಿದ್ದೀನಿ, ಬಟ್ ಪೂರ್ತಿಯಾಗಿ ಯಾವಾಗೂ ಕೇಳಿರಲಿಲ್ಲ. ಸ್ವಲ್ಪ ಕೇಳ್ಬಿಟ್ಟು ಸುಮ್ಮನೆ ಆಗಿಬಿಡ್ತಾಯಿದೆ. ಹಿಂಗೆ ಪೂಜೆ ಮಾಡುವಾಗ ಮತ್ತು ಸಹಸ್ರನಾಮ ಕೇಳುವಾಗ ನನಗೊಂದು ನೆನಪಾಯಿತು. ಸೊ ಅದು ಪೂರ್ತಿಯಾಗಿ ಕೇಳಿದ್ನಲ್ಲ, ಅದಕ್ಕೆ ಆ ಒಂದು ವಿಷಯ ನಂಗೆ ನೆನಪಿಗೆ ಬಂತು. ಏನಪ್ಪ ಅಂತ ಹೇಳಿದ್ರೆ, ನನ್ನ ಮಗ ಹುಟ್ಟಿದಾಗ, ಸೊ ನಾವು ಶಾಸ್ತ್ರ ಇವಾಗೆಲ್ಲ ಹುಟ್ಟಿದಾಗ ಯಾವ ಟೈಮು ಯಾವಗಳಿಗೆಲ್ಲ ಶಾಸ್ತ್ರ ಕೇಳಕ್ಕೆ ಹೋಗ್ತಾರಲ್ಲ, ಸೊ ಅವಾಗ ನನಗೆ ಗೊತ್ತಿರೋರೊಬ್ಬರು ಶಾಸ್ತ್ರಿಗಳ ಹತ್ರ ಹೋಗಿ ನಮ್ಮಕ್ಕ ಕೇಳಿದರು, ಯಾವ ಇದರಲ್ಲಿ ಅಂದರೆ ಯಾವ ನಕ್ಷತ್ರ ರಾಶಿ ಅಂತ ಕೇಳಿದಾಗ ಅವರು ತುಂಬ ಚೆನ್ನಾಗಿರೋ ರಾಶಿ ನಕ್ಷತ್ರದಲ್ಲಿ ಹುಟ್ಟಿದಾನಮ್ಮ, ಮತ್ತು ತಿಮ್ಮಪ್ಪನ ಯೋಗ ಏನಿದೆ ಅದರಲ್ಲಿ ಹುಟ್ಟಿದ್ದಾನೆ ಅವನು. ಸೊ ಆದಷ್ಟು ಅವನಿಗೆ ವೆಂಕಟೇಶ್ವರನ ನಾಮಾವಳಿ ಬರೋ ಥರನೇ ಹೆಸರಿಡಿ, ತುಂಬಾ ಒಳ್ಳೆಯದಾಗುತ್ತೆ ಅವನಿಗೆ ಅಂತ ಹೇಳಿದರು. ಸೊ ನಾನು ಹಂಗಿರುವಾಗ ಅವನ ರಾಶಿ ನಕ್ಷತ್ರದ ಪ್ರಕಾರ ಶಿ ಅಥವಾ ಶಾ 2 ಅಕ್ಷರ ಬಂದಿತ್ತು. ಸೊ ಶಿಯಲ್ಲಿ ನಾನು ಏನಿಡೋಣ, ಇವಾಗ ತಿಮ್ಮಪ್ಪನ ಹೆಸರಲ್ಲೇ ಬರಬೇಕಲ್ವ. ಸೊ ಹಾಗಾಗಿ ನಾನೇನು ಮಾಡಿದೆ, ಶ್ರೀ ಅನ್ನೋದನ್ನು ಶ್ರೀಕಾಂತ್ ಅಂಥೇಳಿ ಹೆಸರಿಟ್ಟಿದ್ದೆ. ಶ್ರೀಕಾಂತ ಅನ್ನೋದು ಕೂಡ ಒಂದು ವಿಷ್ಣು ನಾಮನೇ ಬರುತ್ತೆ. ಸೊ ಹಾಗಾಗಿ ನಾನು ಶ್ರೀಕಾಂತ ಅಂತ ಹೆಸರಿಟ್ಟಿದ್ದೆ. ಅವನಿಗೊಂದು 6 ಮಂತ್ಸಲ್ಲಿ ಎ ಪಿ ಎಲ್ ಕಾರ್ಡ್ ಕೂಡ ಮಾಡಿಸಿದ್ವಿ. ಅದರಲ್ಲೂ ಅವನ ಹೆಸರು ಶ್ರೀಕಾಂತ್ ಅಂತಲೇ ನಾನು ಕೊಟ್ಟಿರೋ ಅಂಥದ್ದು. ಇನ್ನೂ ನಾಮಕರಣ ಮಾಡಿರಲಿಲ್ಲ, 9ನೇ ತಿಂಗಳಲ್ಲಿ ನಾಮಕರಣ ಮಾಡೋಣ, ಬಟ್ ಅಲ್ಲಿವರೆಗೂ ಶ್ರೀಕಾಂತ್ ಅಂತ ಅಂದ್ಕೊಂಡಿದ್ವಿ ನಾವು. ಆಮೇಲೆ ಹಿಂಗೆ ಈ ಚಿಕ್ಕ ಮಕ್ಕಳಿಗೆಲ್ಲ ಬಾಲಗ್ರಹ ಆದಾಗ ತಾಯ್ತ ಹಾಕ್ಸಕ್ಕೆ ಹೋಗ್ತಾರಲ್ಲ, ಸೊ ಅಲ್ಲಿ ಕುರುಬ್ರಳ್ಳಿನಲ್ಲಿ ಒಂದು ತಾತ ತುಂಬಾ ಫೇಮಸ್. ಸೊ ಕುರುಬ್ರಳ್ಳಿನಲ್ಲಿರೋರಾದರೆ ಗೊತ್ತಿರುತ್ತೆ, ಬಟ್ ಈಗ ಆ ತಾತ ಇಲ್ಲ. ಅವ್ರ ಹತ್ರ ತಾಯ್ತ ಹಾಕ್ಸೋಕ್ಕೆ ಅಂತೇಳಿ ಹೋದಾಗ ಅವರು ಎಲ್ಲ ಬರೀತಾರೆ ಅದರಲ್ಲಿ, ನಮ್ಮ ರಾಶಿ ನಕ್ಷತ್ರ ಎಲ್ಲ ಹೇಳಮ್ಮ ಅಂತ ಹೇಳಿದಾಗ ಹೇಳಿದೆ, ಈ ರೀತಿ ಮಕರ ರಾಶಿ, ಶ್ರವಣ ನಕ್ಷತ್ರ ಆ ಥರ ಹೇಳಿಬಿಟ್ಟು ಹೆಸರು ಶ್ರೀಕಾಂತ್ ಅಂತ ಹೇಳಿದಾಗ ತಾತ ಇದ್ಬಿಟ್ಟು, ಶ್ರೀಕಾಂತ್ ಹೆಂಗಮ್ಮ ಆಗುತ್ತೆ, ಅದು ಚಿತ್ತ ನಕ್ಷತ್ರನೂ ಏನೋ ಬರುತ್ತೆ, ನೀನು ಶ್ರವಣ ನಕ್ಷತ್ರ ಅಂದ್ಬಿಟ್ಟು ಚಿತ್ತ ನಕ್ಷತ್ರದ ಹೆಸರಿಟ್ಟಿದ್ಯಾ, ಹಂಗೆಲ್ಲ ಇಡಬಾರ್ದು ಮಕ್ಕಳಿಗೆ, ಆ ನಕ್ಷತ್ರದಲ್ಲಿ ಏನು ಬರುತ್ತೆ ಅದನ್ನೇ ಇಡಬೇಕು, ಹಂಗೆ ಅಂತ. ಸೊ ನನಗೆ ಶ್ರೀನಲ್ಲಿ ಯಾವುದು ವಿಷ್ಣು ಹೆಸರುಗಳು ಅದು ನಂಗೆ ಗೊತ್ತಾಗಿಲ್ಲ. ಆ ಟೈಮಲ್ಲಿ ಏನು ಗೊತ್ತಾ, ನಮ್ಮ ಹತ್ರ ಮೊಬೈಲ್ ಇರಲಿ, ಆನ್ಲೈನ್ ಆಗಲಿ, ಅದು ಯಾವುದೂ ಇರಲಿಲ್ಲ. ಸೊ ಶ್ರೀ ಅಂತಂದರೆ ಎಲ್ಲ ಶಿವಕುಮಾರ್, ಶಿವು ಆ ಥರದ್ದೇ ಬರುತ್ತೆ, ಎಕ್ಸಾಕ್ಟಾಗಿ ಆ ಥರ ಬರುತ್ತೆ, ಶ್ರೀಯಿಂದನೇ ಇಡಬೇಕಂತ ಹೇಳಿದರು. ಹಂಗಾಗಿ ನಾನೇನು ಮಾಡಿದೆ, ಯಾವ್ದಾದ್ರು ಸ್ವಲ್ಪ ಡಿಫ್ರೆಂಟಾಗಿ ಇಡೋಣ ಅಂದ್ಬಿಟ್ಟು ನಾವು ಋತುಗಳ ಹೆಸರು ಶಿಶಿರ್ ಅಂತ ಇಟ್ವಿ. ಸೊ ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ನನ್ನ ಫ್ರೆಂಡ್ ಕೂಡ ಹೇಳಿದ್ಲು, ಇದನ್ನು ಶಿಶಿರ್ ಅನ್ನೋದು ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ ಕಣೆ, ಅದು ಕೂಡ ವಿಷ್ಣು ನಾಮ ಅಂತ ಹೇಳಿದ್ಲು. ಇದು ಒಂಥರ ಕೋಇನ್ಸಿಡೆಂಟ್ ಅಂತ ನಾನು ಅಂದ್ಕೊಳ್ಳೋದಿಲ್ಲ, ಯಾಕೆಂದರೆ ನಾನು ಮನಸ್ಫೂರ್ತಿಯಾಗಿ ಅಂದ್ಕೊಂಡಿದ್ದೆ ವಿಷ್ಣು ಹೆಸರಲ್ಲೇ ನನ್ನ ಮಗನ ಇಡಬೇಕು, ಯಾಕೆಂದರೆ ಅವ್ನಿಗೆ ಒಳ್ಳೇದಾಗುತ್ತೆ ಅಂದಾಗ ನನಗೂ ಕೂಡ ಅದೇ ಮನಸ್ಸಲ್ಲಿತ್ತು. ಸೊ ದೈವೇಚ್ಛೆ ಅಂತಲೇ ಅಂದ್ಕೊಳ್ತೀನಿ, ಅವನಿಗೆ ಆ ಹೆಸರನ್ನ ನನಗೆ ಗೊತ್ತಿಲ್ಲದೆ ಇಟ್ಟಿರೋ ಅಂಥದ್ದು. ಇವಾಗ ನಾನು ಪೂಜೆ ಮಾಡುವಾಗ ಸಹಸ್ರನಾಮ ಕೇಳಿದಾಗ ನನಗೆ ಆ ಒಂದು ಶಿಶಿರಹ ಅಂತ ಬಂತು. ಆವಾಗ ಅದನ್ನು ನೆನೆಸ್ಕೊಂಡೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅನ್ನಿಸ್ತು. ಸೊ ಹಾಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಆದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಧ್ಯೆ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅದು ನನಗೆ ಆ್ಯಡ್ ಮಾಡಿದ್ದೀನಿ.
ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ಕೆಲಸ ಲೇಟ್ ಆಗುತ್ತೆ. ಮೊದಲೇ ನನ್ನ ಕೆಲಸ ಲೇಟು, ಒಳಗಡೆ ಎಲ್ಲ ಮಾಡಿಕೊಂಡು ಮಾಡೋ ಅಷ್ಟು ಲೇಟೇ ಆಗುತ್ತೆ. ಸೊ ಇನ್ನು ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ಇನ್ನೂ ಲೇಟೇ ಆಗುತ್ತೆ ಅಂದ್ಬಿಟ್ಟು ನಾನು ಜಾಸ್ತಿ ಏನು ವಿಡಿಯೋ ಮಾಡ್ಕೊಳ್ಳಲ್ಲ. ಒಂದಷ್ಟು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಸೊ ಪೂಜೆ ಎಲ್ಲ ಆಯಿತು. ಸೊ ನಿಮ್ಮೆಲ್ಲರ ಮನೆಯಲ್ಲಿ ವೈಕುಂಠ ಏಕಾದಶಿನ ಯಾವ ರೀತಿ ಮಾಡ್ತಾ ಇದ್ದೀರೋ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ. ನಾವಿನ್ನು ಯಾಕೋ ಬೆಳಕು ಕಮ್ಮಿ ಅನ್ನಿಸ್ತಾ ಇದೆ ನನಗೆ, ಚೆನ್ನಾಗುತ್ತೆ. ಸೊ ಏನಪ್ಪ ಅಂದರೆ ದೇವಸ್ಥಾನಕ್ಕೆ ಹೋಗಿಲ್ಲ, ಇನ್ನು ನಾನು ಸಂಜೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಯೂಶ್ವಲಿ ನಾನು ಯಾವಾಗಲೂ ಸಂಜೆನೇ ದೇವಸ್ಥಾನಕ್ಕೆಲ್ಲ ಹೋಗೋವಂಥದ್ದು. ಬೆಳಗ್ಗೆ ಏನಂದರೆ ನನ್ನ ಮಗ ಸ್ಕೂಲ್ಗೆ ಹೋಗೋ ಬ್ಯುಸಿನಲ್ಲಿರ್ತಾನೆ, ಹಸ್ಬೆಂಡ್ ಕೆಲ್ಸಕ್ಕೆ ಹೋಗೋ ಬ್ಯುಸಿಲಿರ್ತಾರೆ, ನಾನು ಕೆಲಸ ಮಾಡೋ ಬ್ಯುಸಿನಲ್ಲಿರ್ತೀನಿ. ಹಂಗಾಗಿ ನಾನು ಯಾವಾಗಲೂ ಅಷ್ಟೇ, ನಮ್ಮ ಮದುವೆಗೆ ಮುಂಚೆ ನಾನು ನಮ್ಮಮ್ಮ ಕೆಲ್ಸಕ್ಕೆ ಹೋಗಿ ಬಂದಮೇಲೆ ಸಂಜೆ ಹೋಗ್ಬಿಟ್ಟು ಬರ್ತಾಯಿದ್ವಿ ದೇವಸ್ಥಾನಕ್ಕೆ. ಮದುವೆ ಆದಮೇಲೂ ಕೂಡ ಅಷ್ಟೇ, ಹಸ್ಬೆಂಡ್ ಕೆಲ್ಸಕ್ಕೆ ಹೋಗಿ ಬಂದಮೇಲೆ ಸಂಜೆನೇ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ. ಬೆಳಗ್ಗೆನೇ ಇದ್ದು ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಕೊಡ್ತಾಯಿದ್ದೆ. ನಮ್ಮ ಅತ್ತೆ ಪೂಜೆ ಮಾಡಿಬಿಟ್ಟು ಅವರು ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿದ್ರು, ನಾವು ಸಂಜೆ ಹೋಗ್ಬಿಟ್ಟು ಬರ್ತಾಯಿದ್ವಿ. ಅವ್ರು ಬಂದಮೇಲೆ ಇದು ಅವಾಗಿಂದ ಮಾಡ್ಕೊಂಡು ಬಂದಿರೋವಂಥ ರೊಟೀನು. ನೋಡೋಣ ಸಂಜೆ ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಅಂಥೇಳಿ. ನನಗೇನಪ್ಪ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಮಾಡಿರುವಂಥ ಅಲಂಕಾರ ಒಂಥರ ಕಣ್ ತುಂಬ ಬರಬೇಕು ಅಂತಾರಲ್ಲ, ಆ ಥರ ಇರಬೇಕು. ಹೋಗೊಂಥರ ಏನೋ ಸಮಾಧಾನ ಅನಿಸುತ್ತೆ. ಬಟ್ ಕೆಲವೊಂದು ದೇವಸ್ಥಾನಗಳಲ್ಲಿ ಅಲಂಕಾರಗಳೇ ಮಾಡಿರಲ್ಲ. ವಿಷ್ಣು ಬಂದ್ಬಿಟ್ಟು ಅಲಂಕಾರ ಪ್ರಿಯ ಅಂತ ಹೇಳ್ತಾರೆ. ಸೊ ಹಂಗಾಗಿ ಅಲಂಕಾರ ಮಾಡಿದರೆ ದೇವರಿಗೂ ಪ್ರೀತಿ, ನಮಗೂ ಪ್ರೀತಿ, ನೋಡೋರಿಗೂ ಕೂಡ ಅಂತ ನನಗನ್ಸುತ್ತೆ. ಪರ್ಸ್ನಲಾಗಿ ನನಗೆ ಆ ಥರ ಫೀಲ್ ಆಗುತ್ತೆ. ಈವ್ನಿಂಗ್ ಯಾವ ದೇವಸ್ಥಾನಕ್ಕೆ ಹೋಗಿ ಬರ್ತೀನೋ ಗೊತ್ತಿಲ್ಲ. ದೇವರು ಎಲ್ಲಿ ನಮಗೆ ದರ್ಶನ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೋ ಅಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರ್ತೀನಿ. ಇಲ್ಲ ಹಸ್ಬೆಂಡು ಮಗ ಎಲ್ಲ ಬಂದಮೇಲೆ ತಿಂಡಿಗೆ ಬಂದುಬಿಟ್ಟು ನಾನು ದೋಸೆ, ಆಲೂಗೆಡ್ಡೆ ಪಲ್ಯ, ಚಟ್ನಿ ಮಾಡಿದ್ದೆ. ಬಟ್ ನಾನೇನು ಫಾಸ್ಟಿಂಗ್ ಆ ಥರದ್ದೆಲ್ಲ ಏನಿಲ್ಲ. ಇಷ್ಟೊತ್ತು ಪೂಜೆ ಮಾಡೋವರೆಗೂ ಇದನ್ನೆಲ್ಲ ಅಷ್ಟೇ ಸಾಕು ನನಗೆ. ಇನ್ನೂ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಶಕ್ತಿನೂ ಇಲ್ಲ, ಮತ್ತು ಒಂಥರ ಸುಸ್ತು, ಟಯರ್ಡ್ ಆಗಿಬಿಡುತ್ತೆ. ಹಂಗೆ ಅಂದ್ಕೊಂಡು ಮಾಡೋದಕ್ಕಿಂತ ಬೆಸ್ಟು ತಿಂದ್ಬಿಡೋದೇ ವಾಸಿ ಅಂಥೇಳಿ ನಾನು ತಿಂದ್ಬಿಡ್ತೀನಿ. ದೇವ್ರಿಗೆ ನೈವೇದ್ಯಕ್ಕೆ ಇಡೋಕ್ಕೆ ಅಂತ ಅಂದ್ಬಿಟ್ಟು ಅವಲಕ್ಕಿ ಸಕ್ಕರೆ ಹಾಕಿ ಮಾಡಿದ್ದೆ. ಸೊ ನೈವೇದ್ಯಕ್ಕೆ ಇಟ್ಬಿಟ್ಟು ಸ್ವಲ್ಪ ಮಿಕ್ಕಿದೆ, ಅದನ್ನು ಕೂಡ ತಿಂದ್ಬಿಟ್ಟು ಒಂದೆರಡು ದೋಸೆ ಹಾಕ್ಕೊಂಡು ತಿಂತೀನಿ. ಮತ್ತು ಇನ್ನೂ ಸ್ವಲ್ಪ ಕೆಲಸ ಕೂಡ ಬ್ಯಾಲೆನ್ಸ್ ಇದೆ. ನಾನು ಆ್ಯಕ್ಚುಲಿ ನಿನ್ನೆನೇ ಕಂಪ್ಲೀಟ್ ಆಗುತ್ತೆ ಆ ಕೆಲಸ ಅಂತ ಅಂದ್ಕೊಂಡೆ. ಬಟ್ ನಿನ್ನೆ ಸ್ವಲ್ಪ ಹೊರಗಡೆ ಹೋಗಿದ್ವಿ. ಅದಾದಮೇಲೆ ನನ್ನ ಮಗನ ಯೂಟ್ಯೂಬ್ ಬೇರೆ ಇತ್ತು, ನಾನು ಆ ಕಡೆ ಕಾನ್ಸಂಟ್ರೇಟ್ ಮಾಡಿಕೊಂಡು ಅದು ಫಿನಿಶ್ ಆಗಿಲ್ಲ. ಸೊ ಹಂಗಾಗಿ ಇವಾಗ ಕೂತ್ಕೊಂಡು ಆ ಕೆಲಸನ ಫಸ್ಟು ತಿಂದ್ಬಿಟ್ಟು ಆಮೇಲೆ ಆ ಕೆಲಸನ ಫಿನಿಶ್ ಮಾಡ್ತೀನಿ ಕೂತ್ಕೊಂಡು. ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಆಯಿತಾ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ತಿಂಡಿ ತಿಂದ್ಬಿಟ್ಟು ನಂದೇನು ಪೆಂಡಿಂಗ್ ಕೆಲಸ ಐತೆ ಅದನ್ನು ಕೂಡ ಫಿನಿಷ್ ಮಾಡಿದೆ. ಸೊ ಕ್ರೋಶ ವರ್ಕ್ ಏನಿದೆ ಆಲ್ಮೋಸ್ಟ್ 4 ಸ್ಯಾರಿದು ಕಂಪ್ಲೀಟ್ ಆಗಿತ್ತು. ಇನ್ನು ಕುಚ್ಚು ಕಟ್ಟೋದೊಂದು ಬ್ಯಾಲೆನ್ಸ್ ಇತ್ತು. ಯಾಕೋ ತುಂಬಾ ಟಯರ್ಡ್ಸ್, ಮತ್ತು ಬೆಳಿಗ್ಗೆ ಬೇಗನೆ ಎದ್ದಿದ್ದರಿಂದ ಸ್ವಲ್ಪ ನಿದ್ದೆ ಮೂಡಲಿದ್ದೆ. ಹಂಗಾಗಿ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡೋಣ. ಇನ್ನು ಸಂಜೆ ಬೇರೆ ನಾನು ದೇವಸ್ಥಾನಕ್ಕೆಲ್ಲ ಹೋಗಬೇಕಲ್ವ, ಆವಾಗ ಸ್ವಲ್ಪ ಮೈಂಡ್ ಫ್ರೆಶ್ ಆಗಿರಬೇಕು ಅಂದ್ಬಿಟ್ಟು ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡೆ. ಮತ್ತು ಈವ್ನಿಂಗಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ಬಿಟ್ಟು ಆದಮೇಲೆ ಫಸ್ಟಿಗೆ ಅಡುಗೆ ಮಾಡಿಬಿಡೋಣ ಅಂಥೇಳಿ ನಾನು ಅಡುಗೆ ಮನೆಗೆ ಬಂದೆ. ಏಕೆಂದರೆ ಹಸ್ಬೆಂಡ್ ಅವಾಗ ತಾನೇ ಬಂದಿದ್ದರು, ಅವ್ರಿಗೂ ಕೂಡ ಹೊಟ್ಟೆ ಹಶ್ವಾಗಿತ್ತು. ಅವ್ರು ಯೂಶ್ವಲಿ ಏನಂದರೆ ಬೆಳಗ್ಗೆ ತಿಂಡಿ ತಿಂದ್ಬಿಟ್ಟು ಹೋದರೆ ಹೊರಗಡೆ ಹೆಚ್ಚಾಗಿ ಊಟ ತಿನ್ನೋದಿಲ್ಲ. ಅವರು ಮನೆಗೆ ಬಂದು ಊಟ ಮಾಡೋ ಅಂಥದ್ದು. ಸೊ ಅವತ್ತು ಅವ್ರು ಬಂದಾಗ ಆಲ್ಮೋಸ್ಟ್ 5:30 ಆ ಥರ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಹಿಂದಿನ ನಾವು ದೇವಸ್ಥಾನಕ್ಕೂ ಕೂಡ ಹೋಗ್ಬಿಟ್ರೆ ಅವತ್ತಿನ ದಿನ ಸ್ಪೆಷಲ್ ಡೇ ಆಗಿರೋದ್ರಿಂದ ರಶ್ ಇದ್ದೇ ಇರ್ತಾರೆ. ಯಾವುದೇ ದೇವಸ್ಥಾನಕ್ಕೆ ಹೋದರೂ ರಶ್ ಇದ್ದೇ ಇರ್ತಾರೆ. ನಾನೇನು ಮಾಡಿದೆ ಪ್ಲಾನು, ಅದಕ್ಕೆ ಫಸ್ಟ್ ಅಡುಗೆ ಮಾಡಿಬಿಡ್ತೀನಿ, ನೀವು ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಡು ಬಂದುಬಿಡಿ ಫ್ರೆಶಪ್ ಆಗಿ. ನಾನು ಅಡುಗೆ ಮಾಡಿಬಿಟ್ಟು ನಿಮ್ಗೆ ಊಟಕ್ಕೆ ಹಾಕ್ಕೊಟ್ಬಿಟ್ಟು ನಾನು ಫ್ರೆಶಪ್ ಆಗಿ ಕೈಕಾಲು ಮುಖ ತೊಳ್ಕೊಂಡು ದೇವ್ರಿಗೆ ದೀಪ ಹಚ್ತೀನಿ. ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾನು ಬಂದ್ಬಿಟ್ಟು ಹುಳ್ಳಿಕಾಯಿ ಮತ್ತು ಬೇಳೆ ಹಾಕಿ ಬಸ್ಸಾರು ಮಾಡೋಣ ಅಂಥೇಳಿ ಅಂದ್ಕೊಂಡು ಮಾಡ್ತಾಯಿದ್ದು. ಸೊ ಬಸ್ಸಾರು ಅಂತ ಹೇಳಿದ್ರೆ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ಏಕೆಂದರೆ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋದಿರ್ಬೋದು, ಅದಕ್ಕೆ ಒಗ್ಗರಣೆ ಮಾಡೋದು, ಮತ್ತು ಪಲ್ಯಕ್ಕೆ ಒಗ್ಗರಣೆ ಮಾಡೋದು, ಅದೆಲ್ಲ ಎಕ್ಸ್ಟ್ರಾ ಕೆಲಸ ಇದ್ದೇ ಇರುತ್ತೆ. ಸೊ ಹಂಗಾಗಿ ಅಡುಗೆ ಮಾಡೋದು ಸ್ವಲ್ಪ ಲೇಟೇ ಆಯಿತು. 6:15 ಏನೋ ಆಗಿಬಿಟ್ಟಿತ್ತು. ನನ್ನ ಮಗ ಏನು ಮಾಡ್ದೆ, ಬಂದವನು ಅವನಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ನಾವು ಏನಂದರೆ ಯಾವಾಗಲೂ ಮನೆ ಹತ್ರ ಇರೋವಂಥ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡ್ತೀವಿ. ಅಲ್ಲಿ ಎಷ್ಟು ದೊಡ್ಡ ಕ್ಯೂ ಇದ್ರೂ ವಿತಿನ್ 15 ಮಿನಿಟ್ಸ್ 20 ಮಿನಿಟ್ಸಲ್ಲಿ ದರ್ಶನ ಆಗಿಬಿಡುತ್ತೆ. ಅದೇನು ಅಂತ ಗೊತ್ತಿಲ್ಲ, ಸೂಪರ್ ಫಾಸ್ಟಾಗಿ ಆಗಿಬಿಡುತ್ತೆ ಅಲ್ಲಿ ದರ್ಶನ. ಬಟ್ ಏನಪ್ಪ ಅಂತೇಳಿದ್ರೆ ನನಗೆ ಅಲ್ಲಿ ನನಗೆ ಬೇರೆ ಕಡೆ ಹೋಗಬೇಕು ಆ ಥರ ಮನಸ್ಸಿತ್ತು.
ಸೊ ಹಾಗಾಗಿ ನನಗೆ ಆ ಒಂದು ಪ್ಲ್ಯಾನಿಂಗಲ್ಲಿ ನಾನು ಕೆಲಸನ ಮಾಡ್ಕೊಳ್ತಿದ್ದೆ. ಬಟ್ ಅವನು ಅಂದ್ಕೊಂಡಿದ್ದಾನೆ ಇಲ್ಲಿ ಮನೆ ಹತ್ರ ಹೋಗೋದು ಅಂಥೇಳಿ. ಅವನೇನು ಮಾಡ್ದ, ಬಂದವನು ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ ಅಂದ್ಬಿಟ್ಟು ಮಲಗಿಬಿಟ್ಟ. ಆಮೇಲೆ ಅಡುಗೆ ಎಲ್ಲ ಮಾಡಿದ್ಮೇಲೆ ಅವನು ಕೂಡ ಎದ್ಬಿಟ್ಟು ಬೇಗ ರೆಡಿಯಾಗಿ ಹೋಗು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರಿಂದ ಅವ್ನು ಬಂದ್ಬಿಟ್ಟು ಮಮ್ಮಿ ನಾಳೆ ಆಯಿತು ರೆಡಿ ಆಗ್ತೀನಿ, ಇಲ್ಲೇ ಅಲ್ವಾ ದೇವಸ್ಥಾನಕ್ಕೆ. ಇಲ್ಲಲ್ಲಪ್ಪ ನಾವು ಹೋಗ್ತಾ ಇರೋದು ಲೆಗ್ಗೇರಿ ಹತ್ರ ಹೋಗ್ತಾಯಿದ್ವಿ, ಅಲ್ಲಿ ವೆಂಕಟೇಶ್ವರ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಹೋಗ್ತಾಯಿದ್ವಿ ಅಂತ. ಅವ್ನು ಮಮ್ಮಿ ಹಂಗಿದ್ರೆ ನೀನು ಮೊದಲೇ ಹೇಳ್ಬೇಕಲ್ವಾ, ನನಗೆ ಡ್ಯೂಟಿ ಇತ್ತು, ನಾನು ಫಸ್ಟೇ ಓದ್ಕೊಂಡ್ಬಿಡ್ತಾಯಿದ್ದೆ, ನೀನು ಇವಾಗ ಹೇಳ್ತಾ ಇದೆಯಾ ಅಂತ. ಅಲ್ಲಿ ನಾವು ನೋಡ್ತಾ ಇದ್ವಿ ದೇವಸ್ಥಾನದಲ್ಲಿ ತುಂಬಾ ರಶ್ ಇರ್ತಾಯಿತ್ತು. ಒಂದು 2-3 ಸಲ ನಾನು ಕುರುಬಳ್ಳಿಗೇನೋ ಹೋಗಿದ್ದೆ, ಅಲ್ಲಿ ದರ್ಶನ ಮಾಡೋಣ ಅಂತ. ಆವಾಗ ನಾನು ನೋಡಿದ್ವಿ ಅಲ್ಲಿ ತುಂಬ ಜನ ರಶ್ ಇರ್ತಾಯಿದ್ರು. ಸೊ ರಶ್ ಇರ್ತಾರೆ, ಇನ್ನು ಬರೋ ಅಷ್ಟರಲ್ಲಿ ಗೊತ್ತಿತ್ತು ನನಗೆ 10 o'clock ಅಂತೂ ಹಾಗೇ ಆಗುತ್ತೆ ಅಂತ. ಹಂಗಂತ ಹೇಳಿದ್ದಕ್ಕೆ ಅವನಿಲ್ಲ ಮಮ್ಮಿ ನನಗೆ ಡ್ಯೂಟಿ ಇದೆ, ನಾನು ಓದ್ಕೊಳ್ಳೇಬೇಕು, ಸೈನ್ಸ್ ಇದ್ದಿದ್ದರಿಂದ ಡ್ಯೂಟಿ ಓದ್ಕೊಳ್ಳೇಬೇಕು ಮಮ್ಮಿ, ನೀನು ಮೊದಲೇ ಹೇಳಿದರೆ ನಾನು ಫಸ್ಟೇ ಓದ್ಕೊಂಡ್ಬಿಡ್ತಾಯಿದ್ದೆ, ಬಂದ ತಕ್ಷಣ ನಂಗೆ ಗೊತ್ತಿಲ್ಲ ಇಲ್ಲೇ ಹೋಗೋದು ಅಂತೇಳಿ ಅವನು ಕ್ಯಾನ್ಸಲ್ ಮಾಡ್ಕೊಂಡ. ನನಗೆ ಬೇಜಾರಾಯಿತು. ನಾವು ಯಾವಾಗಲೂ 3 ಜನನೇ ಹೋಗ್ತಾ ಇದ್ದಿದ್ದಂಥದ್ದು, ಆವತ್ತಿನ ದಿನ ಅವ್ನು ಕ್ಯಾನ್ಸಲ್ ಆಯ್ತಲ್ಲ ಅಂತ ಒಂದು ಫೀಲಿಂಗ್ ಇತ್ತು. ಬಟ್ ಓಕೆ, ನಾನು ಹಸ್ಬೆಂಡ್ ಎಲ್ಲ ಹೋಗ್ತೀವಲ್ವ, ನಾವು ಇನ್ಯಾರಿಗೋಸ್ಕರ ಕೇಳ್ತೀವಿ, ನಮ್ಮ ಮಕ್ಳಿಗೋಸ್ಕರನೇ ನಾವು ಕೇಳ್ಕೊಳ್ಳೋ ಅಂಥದ್ದು. ಸೊ ಅವ್ನಿಗೆ ಒಳ್ಳೇದಾಗೇ ಆಗುತ್ತೆ. ಅವ್ನು ಓದ್ತೀನಿ ಅಂತ ಹೇಳುವಾಗ ಡಿಸ್ಟರ್ಬ್ ಮಾಡೋದು ಬೇಡ, ಸರಿ ನೀನು ಓದ್ಕೊಳ್ಳಪ್ಪ, ನೆಕ್ಸ್ಟು ಯಾವಾಗಾದ್ರೂ ಕರ್ಕೊಂಡು ಹೋಗ್ತೀನಿ ದೇವಸ್ಥಾನಕ್ಕೆ. ಯಾವಾಗಲೂ ನಾವು ಕುರುಬಳ್ಳಿಗೆ ಹೋಗುವಾಗ ಅದೇ ರೋಡಲ್ಲೇ ಹೋಗ್ತೀವಿ. ಸೊ ಆಗ ನಾನು ಹೊರಗಡೆಯಿಂದನೇ ದರ್ಶನ ಆಗುತ್ತೆ ದೇವ್ರದ್ದು, ನೋಡ್ಕೊಂಡು ಹೋಗ್ತೀವಿ ಒಂದೊಂದು ಸಲ ಓಪನ್ ಇದ್ದಾಗ. ಸೊ ಆವತ್ತಿನ ದಿನ ಸ್ಪೆಷಲ್ ಇದ್ದಿದ್ದರಿಂದ ಕ್ಲೋಸ್ ಮಾಡಿರ್ತಾರೆ, ರೋಡಿಗೆ ಕಾಣದೇ ಇರೋ ಥರ. ಸೊ ಹಂಗೆ ಅಂದ್ಕೊಂಡು ನಾನು ಸರಿ ಆಯಿತು, ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀನಿ ಬಿಡು ನಿನ್ನ, ನೀನು ಓದ್ಕೋ ಅಂದ್ಬಿಟ್ಟು ಅಡುಗೆ ಎಲ್ಲ ಮುಗಿಸಿಟ್ಬಿಟ್ಟು, ಏನು 1-2 ಪಾತ್ರೆ ಇತ್ತು ಅದನ್ನೆಲ್ಲ ತೊಳೆದ್ಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಫ್ರೆಶ್ ಅಪ್ ಆಗಿ ಬಂದರೆ ಅವರಿಗೆ ಊಟ ಹಾಕ್ಕೊಟ್ಬಿಟ್ಟು ನಾನು ಕೂಡ ಹೋಗಿ ಫ್ರೆಶ್ ಆಗಿ ದೇವ್ರ ದೀಪ ಕೂಡ ಹಚ್ಚಿದಾಯಿತು. ಸೊ ಈವ್ನಿಂಗ್ ಸಿಂಪಲಾಗಿ ದೀಪ ಹಚ್ಬಿಟ್ಟು ದೇವಸ್ಥಾನಕ್ಕೆ ಹೊರಟು. ಟೈಮ್ ಬಂದುಬಿಟ್ಟು 7:15 ಆಗ್ತಾಯಿದೆ. ಸೊ ಪೂಜೆ ಎಲ್ಲ ಮಾಡಿ ಅಡುಗೆ ಮಾಡಿ ಪೂಜೆ ಮಾಡಿ ಹೊರಡ್ತಾ ಇದ್ದೀವಿ. ಬರೋದು ಲೇಟ್ ಆಗಿತ್ತಲ್ವ. ಸೊ ಇವರು ಕೂಡ ಮಧ್ಯಾಹ್ನ ಊಟ ಮಾಡಿರ್ಲಿಕ್ಕೆ ಊಟ ಮಾಡ್ಕೊಂಡು ಹೋಗ್ಬಿಟ್ರೆ ಬೆಸ್ಟು. ಆಮೇಲೆ ಏನಾದ್ರು ಜನ ರಶ್ ಇದ್ದು ಬೇಗ ಬರೋಕ್ಕಾಗಿಲ್ಲ ಅಂತಂದರೆ ಸುಸ್ತಾಗುತ್ತೆ ಅವ್ರಿಗೂ ಅಂತ ಹೇಳ್ಬಿಟ್ಟು ಅಡುಗೆ ಮಾಡಿಬಿಟ್ಟು ಅವ್ರಿಗೆ ಊಟಕ್ಕೆ ಹಾಕ್ಬಿಟ್ಟು ನಾನು ಫ್ರೆಶ್ ಆಗಿ ದೀಪ ಎಲ್ಲ ಹಚ್ಚಿ ಇವಾಗ ಹೊರಡ್ತಾ ಇದ್ವಿ ದೇವಸ್ಥಾನಕ್ಕೆ. ಸೊ ಬನ್ನಿ ನಾನು ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ, ನಿಮಗೂ ಕೂಡ ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಗೊತ್ತಿಲ್ಲ ಅಲ್ಲಿ ವಿಡಿಯೋ ಅಲೋ ಇದೆಯೋ ಇಲ್ವೋ ಅಂತ. ಅಲ್ಲಿ ಹೋಗ್ಬಿಟ್ಟು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಈ ಒಂದು ದೇವಸ್ಥಾನ ಏನಿದೆಯಲ್ಲ, ಇದು ಫಸ್ಟ್ ಟೈಮ್ ನಾವು ಈ ಥರ ವೈಕುಂಠ ಏಕಾದಶಿಗೆ ಹೋಗ್ತಾ ಇರೋವಂಥದ್ದು. ಇದು ಬಂದುಬಿಟ್ಟು ಲೆಗ್ಗೇರಿನಲ್ಲಿ ಇದೆ ದೇವಸ್ಥಾನ. ಲೆಗ್ಗೇರಿ ಮೇನ್ ರೋಡ್ ಏನಿದೆ ಅದರದ್ದು ಒಳಗಡೆ ನೆಕ್ಸ್ಟ್ ರೋಡಿಗೆ ಹೋಗಬೇಕು. ಅಲ್ಲಿ ಹೋಗ್ತಾ ಇದ್ದಂಗೆ ಆಲ್ಮೋಸ್ಟ್ 2 ರೋಡೇನೋ ಇತ್ತು ಲೈನು. ಇನ್ನೊಂದು ಚೂರು ಒಂದು ರೌಂಡ್ ಹಾಕ್ಬಿಟ್ಟಿದ್ರೆ ದೇವಸ್ಥಾನಕ್ಕೆ ಒಂದು ರೌಂಡೇ ಬರ್ತಾಯಿತ್ತು, ಲೈನ್ ಅಷ್ಟು ದೂರ ಇತ್ತು. ಆದರೂ ಪರವಾಗಿಲ್ಲ, ನನಗೆ ದರ್ಶನ ಮಾಡಬೇಕಿತ್ತು ಅಷ್ಟೇ ನನ್ನ ಮನಸ್ಸಲ್ಲಿ ಇದ್ದಿದ್ದಂಥದ್ದು. ಹಸ್ಬೆಂಡು ಕೂಡ ಅವರು ಹೊಟ್ಟೆ ಎಲ್ಲ ತುಂಬಿತ್ತಲ್ಲ, ಕೂಲಾಗಿದ್ದರು, ಆರಾಮಾಗಿದ್ದರು. ನೋಡೋಣ ಎಷ್ಟು ಬೇಗ ನಾವು ದೇವಸ್ಥಾನಕ್ಕೆ ಹೋಗಿ ತಲುಪ್ತೀವಿ ಅಂಥೇಳಿ ನಾನು ಹೋಗಿದ ತಕ್ಷಣ ಟೈಮ್ ನೋಡಿಕೊಂಡೆ 7:45. ಆಲ್ಮೋಸ್ಟ್ 1.5 hour ಆಯಿತು ಅಂತ ಅಂದ್ಕೊಳ್ತೀನಿ ನಾನು ಆ ಒಂದು ಕ್ಯೂನಲ್ಲಿ ಮೂವ್ ಆಗಿ ದರ್ಶನ ಮಾಡೋದಕ್ಕೆ. ಸೊ ಸ್ವಲ್ಪ ದೂರ ಹಾಗೆ ಹೀಗೆ ಮಾತಾಡಿಕೊಂಡು ಇದು ಮಾಡ್ಕೊಂಡು ಹೋದ್ವಿ. ನಾನಂತೂ ದೇವ್ರದ್ದು ನಾಮ ಕೂಡ ಹಾಕ್ಕೊಂಡೆ, ನಾಮಾವಳಿ ಅದೇನೋ ಗೊತ್ತಿಲ್ಲ, ಅವತ್ತಿನ ದಿನ ತುಂಬ ಕೇಳಬೇಕು ಸಹಸ್ರ ನಾಮಾವಳಿ ಆ ಥರನೇ ಅನ್ನಿಸ್ತಾ ಇತ್ತು ನನಗೆ. ಸೊ ಇನ್ನೇನು ಮಾಡೋದು, ಲೈನಲ್ಲಿ ನಿಂತ್ಕೊಂಡಿದ್ವಲ್ವ. ಸೊ ವಿಷ್ಣು ಸಹಸ್ರನಾಮ ಹಾಕ್ಕೊಂಡು ಹೋಗೋಣ ಅಂಥೇಳಿ ದೇವ್ರದ್ದು ಸಹಸ್ರನಾಮ ಕೇಳ್ಕೊಂಡು ಹೋಗುವಾಗಲೇ ನನಗೆ ಎಷ್ಟು ಬೇಗ ಬಂತು ಅಂತಲೇ ಗೊತ್ತಾಗಿಲ್ಲ. ಸೊ ಈ ಒಂದು ಗಿಡ ಏನು ತೋರಿಸ್ತಾ ಇದ್ದೀನಲ್ಲ, ಇದು ಬಂದುಬಿಟ್ಟು ನನ್ನ ಮಿಸ್ ಮನೆ. ಸೊ ಇಲ್ಲಿ ನಮ್ಮ ಮಿಸ್ ಇರೋ ಅಂಥದ್ದು ಗೀತಾ ಮಿಸ್ ಅಂತ. ಅದನ್ನು ಹೇಳ್ತಾ ಇದ್ದೆ ಹಸ್ಬೆಂಡಿಗೆ, ನೋಡಿ ನಮ್ಮ ಮಿಸ್ ಮನೆ ಇದೆ, ನಾನು ಅಲ್ಲಿ ಹೋಗಿ ಕೂತ್ಕೊಂಡಿರ್ತೀನಿ, ನೀವು ದೇವಸ್ಥಾನದ ಹತ್ರ ಹೋದಾಗ ನಂಗೆ ಮಿಸ್ ಕಾಲ್ ಕೊಡಿ, ನಾನು ಬರ್ತೀನಿ ಅಂತ ನಮ್ಮ ಮನೆಯವ್ರನ್ನ ಆಗ್ತಾಯಿದ್ರು. ಹಿಂಗೆ ದೇವ್ರದ್ದು ನಾಮ ಕೇಳ್ಕೊಂಡು ಯಾವ ರೀತಿ ನಾವು ಲೈನ್ ಹತ್ರ ಹೋದ್ವಿ ಅಂತಲೇ ಗೊತ್ತಾಗಿಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು 100 rupees ಟಿಕೆಟ್ ಇದೆ ಅಂಥೇಳಿ. ಸೊ ಏನು ಮಾಡೋಕ್ಕಾಗಲ್ಲ, ಇಷ್ಟು ದೂರ ಬಂದಿದ್ದೀವಲ್ವ, ಈ ಥರನೇ ದರ್ಶನ ಮಾಡಬೇಕಂತ ಇತ್ತು. ಬಟ್ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಅದರಲ್ಲೂ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡು ಬಂದಿದ್ದೀನಿ, ನಿಮಗೂ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿದೆ ದೇವರು ಅಂತ ಹೇಳಿದ್ರೆ. ನನಗೆ ಹೊರಗಡೆ ಹೋದಾಗಲೇ ಒಂಥರ ಪಾಸಿಟಿವ್ ವೈಬ್ಸ್ ಆ ದೇವ್ರದ್ದು, ಒಂಥರ ಏನು ಹೇಳ್ತಾರೆ, ಒಂದು ವೈಬ್ಸ್ ಇರುತ್ತೆ ಅಂತಾರಲ್ಲ ದೇವಸ್ಥಾನದಲ್ಲಿ, ಆ ಥರ. ಸೊ ನೋಡಿ ನಿಜ ಕಣ್ಣು ತುಂಬಿಕೊಂಡೆ ನಾನು. ನನಗೆ ಅಲ್ಲಿ ಹೋಗಿ ನಿಂತ್ಕೊಂಡು ಏನು ಕೇಳ್ಕೋಬೇಕು ಅಂತಲೇ ಗೊತ್ತಾಗಿಲ್ಲ. ದೇವರಿಗೆಲ್ಲ ಗೊತ್ತಿರೋದೆ, ನಮಗೆಲ್ಲ ಒಳ್ಳೆಯದನ್ನೇ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ.
ಸೊ ಒಟ್ಟಿನಲ್ಲಿ ಆ ದೇವರ ಅಲಂಕಾರ ಅದನ್ನು ಕಣ್ಣು ತುಂಬ ತುಂಬಿಕೊಂಡು ವಿಡಿಯೋ ಅಲ್ಲಿ, ಏಕೆಂದರೆ ತುಂಬ ನಾವೇನು ನಿಂತ್ಕೊಂಡಿದ್ವಲ್ಲ ಸ್ಟಾರ್ಟಿಂಗ್ ಲೈನ್ ಅಷ್ಟೇ ಉದ್ದ ಕ್ಯೂ ನಮ್ಮಿಂದೆ ಕೂಡ ಇತ್ತು. ಇನ್ನು ನಾವು ರಿಟರ್ನ್ ಬರುವಾಗ ಅವ್ರಿಗೂ ಕೂಡ ಪಾಪ ಟೈಮ್ ಆಗಬೇಕಲ್ವ ಬರೋದಕ್ಕೆ ಅಂತೆಲ್ಲ ನೋಡಿಕೊಂಡು ದೇವರ ದರ್ಶನ ಮಾಡಿಕೊಂಡು ವೈಕುಂಠ ದ್ವಾರಕ್ಕೆ ನಮಸ್ಕಾರ ಮಾಡಿಕೊಂಡು ಹೊರಗಡೆ ಬಂದ್ವಿ. ಈ ರೀತಿ ದೇವರ ಅಲಂಕಾರ ಮಾಡಿ ಇಟ್ಟಿದ್ರು, ಅದನ್ನು ಕೂಡ ನೋಡಿಕೊಂಡು ತುಂಬ ಚೆನ್ನಾಗಿರುವಂಥ ಲಾಡು ಪ್ರಸಾದ ಕೂಡ ಕೊಟ್ಟರು. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು ನಿಜವಾಗ್ಲೂ. ನಾನಂತೂ ಅಲ್ಲಿ ಫುಲ್ಲು ತಿನ್ಕೊಂಬಿಟ್ಟೆ. ಹಸ್ಬೆಂಡಿಗೆ ಮಗುಗೆ ಒಂದು ಸ್ವಲ್ಪ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಹಸ್ಬೆಂಡ್ ಪಾಪ ಸ್ವಲ್ಪನೇ ತಿಂದ್ಬಿಟ್ಟು ಮಗುಗೆ ಇಟ್ಕೊಂಡಿದ್ರು. ಅಲ್ಲಿಂದ ಬರ್ಬೇಕಾದ್ರೆ ನೋಡ್ಬೋದು, ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ನಾವೆಷ್ಟು ಉದ್ದ ನಿಂತ್ಕೊಂಡಿದ್ವೋ ಲೈನಲ್ಲಿ ಕ್ಯೂ ಅಷ್ಟೇ ಉದ್ದ ಮತ್ತೆ ಇದು ಕೂಡ ಇತ್ತು. ಈ ಚಳಿನಲ್ಲೂ 5ಕ್ಕೆ ಫ್ಯಾನ್ ಬೇಕಪ್ಪ. ಫ್ಯಾನ್ ಸೌಂಡ್ ಹೆಂಗೆ ಕೇಳಿಸೋದೆ ಗೊತ್ತಾ ಇಲ್ಲಿವರೆಗೂ. ದೇವಸ್ಥಾನದಿಂದ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 9:45 ಆಗಿತ್ತು. ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಕರೆಕ್ಟು ಕ್ಯೂನಲ್ಲಿ ನಿಂತ್ಕೊಂಡಾಗ 7:45 ನಿಂತ್ಕೊಂಡಿದ್ದು. ದೇವ್ರ ದರ್ಶನ ಆಗಿ ಈಚೆ ಬಂದಾಗ 9:15 ಆಗಿತ್ತು. ಅಲ್ಲಿ ಫೈನಲ್ ಗೊತ್ತಾಯಿತು, ಅಲ್ಲಿ 100 ರೂಪೀಸ್ ಟಿಕೆಟ್ ಕೂಡ ಕೊಟ್ಟು ಸ್ಪೆಷಲ್ ದರ್ಶನಕ್ಕೆ ಹೋಗ್ಬೋದು ಅಂತ ಮೊದಲೇ ಗೊತ್ತಿದ್ದಿದ್ರೆ ನಿಜ. ಅದಕ್ಕೆ ಹೋಗಿ ಬರ್ತಾಯಿದ್ವಿ. ತುಂಬ ಅಂದರೆ ತುಂಬ ಆಲ್ಮೋಸ್ಟ್ ಅದತ್ರ 1 ಕಿಲೋಮೀಟ್ರ್ವರೆಗೂ ಇತ್ತು. ದೇವಸ್ಥಾನದ ಒಂದು ರೌಂಡ್ ಫುಲ್ ಇತ್ತು ಅಂತಲೇ ಹೇಳ್ಬೋದು. ಇನ್ನೊಂಚೂರು ಹಿಂಗೆ ಹೋಗ್ಬಿಟ್ಟಿದ್ರೆ ಒಂದು ರೌಂಡೇ ಆಗ್ಬಿಡ್ತಾಯಿತ್ತು ನಾವು ದೇವಸ್ಥಾನ. ನಿಂತು ಕಾಲೆಲ್ಲ ನೋವು, ಆದರೂ ಪರವಾಗಿಲ್ಲ. ದೇವ್ರ ದರ್ಶನ ಅಂತೂ ಸಖತ್ತಾಗಾಯಿತು ನಿಜವಾಗ್ಲೂ. ತುಂಬ ಬಂತು ಕಣ್ಣು ಅಂತಲೇ ಹೇಳ್ಬೋದು. ಅಲಂಕಾರನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ದೇವರ ದರ್ಶನ ಮಾಡಿಕೊಂಡು ಅದಾದಮೇಲೆ ಹೊರಗಡೆ ಬಂದಾಗ ಲಾಡು ಕೊಟ್ಟರು. ಲಾಡೂ ಕೂಡ ತುಂಬಾ ಟೇಸ್ಟಿಯಾಗಿತ್ತು ನಿಜವಾಗ್ಲೂ. ಒಂಥರ ಬ್ಲೆಸ್ ಆದ್ವಿ ಅಂತ ಅಂದ್ಕೊಂಡೆ. ಅಲ್ಲಿಂದ ಬರ್ಬೇಕಾದ್ರೆ ಮತ್ತೆ ನಾವು ಕ್ಯೂ ಎಲ್ಲಿ ಸ್ಟಾರ್ಟಿಂಗ್ ನಿಂತ್ಕೊಂಡಿದ್ವಲ್ಲ ಅದಕ್ಕಿಂತ ಒಂಚೂರು ಕಮ್ಮಿ ಇರ್ಬೋದೇನೋ ಅಷ್ಟೇ. ಇನ್ನೂ ಕೂಡ ಕ್ಯೂ ನಿಂತ್ಕೊಂಡಿದ್ರು. 10 ಗಂಟೆಗೆ ಏನೋ ಕ್ಲೋಸ್ ಅಂತ ಇದ್ರು, ಗೊತ್ತಿಲ್ಲ ಕ್ಲೋಸ್ ಮಾಡ್ತಾರೋ ಏನೋ ಅಂಥೇಳಿ ಗೊತ್ತಿಲ್ಲ. ಬಟ್ ಇನ್ನು ಮತ್ತೆ ಅಷ್ಟೇ ಜನ ಕ್ಯೂನಲ್ಲಿದ್ದರು, ಬರೋರು ಇದ್ದರು, ಬರ್ತಾಯಿದ್ರು ಎಷ್ಟೋ ಜನ. ನಾವಂತೂ ದರ್ಶನ ಆಯ್ತಪ್ಪ ದೇವ್ರದ್ದು ಅಂತೇಳಿ ಅಂದ್ಕೊಂಡು ಅಲ್ಲಿಂದ ನಾವು ಮನೆ ಬಂದಾಗಲೂ 9:45. ಸೊ ಅಷ್ಟರಲ್ಲಿ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗಿತ್ತು. ಊಟ ತಿಂದ್ಬಿಟ್ಟು ಬಿಗ್ ಬಾಸ್ ನೋಡಿ ಇವಾಗ ಹೋಗಿ ಮಲ್ಕೊಳ್ತೀನಿ. ಅದ್ರ ಜೊತೆಗೆ ಈ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಗೋವಿಂದನ ಆಶೀರ್ವಾದ ಸಿಗಲಿ. ನಮಗೂ ಕೂಡ ಗೋವಿಂದ ಲಕ್ಷ್ಮೀ ವೆಂಕಟೇಶ್ವರನ ಬ್ಲೆಸ್ಸಿಂಗ್ ಸಿಕ್ತು. ಎಲ್ಲರಿಗೂ ಗೋವಿಂದ ಲಕ್ಷ್ಮೀ ವೆಂಕಟೇಶ್ವರನ ಆಶೀರ್ವಾದ ಸಿಕ್ಕಿದೆ, ನಮಗೂ ಕೂಡ ಸಿಕ್ತು, ದೇವ್ರ ಬ್ಲೆಸ್ಸಿಂಗ್ ಸಿಕ್ತು. ಸೊ ಇದ್ರ ಜೊತೆಗೆ ಈ ಒಂದು ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಕುಚ್ಚು ವರ್ಕ್ ಇನ್ನೂ ಕೂಡ ಪೆಂಡಿಂಗ್ ಇದೆ. ಕ್ರೋಶ ವರ್ಕ್ ಏನಿದೆ ಅದು ಮಾತ್ರ ಕಂಪ್ಲೀಟ್ ಆಯಿತು. ಕುಚ್ಚು ವರ್ಕ್ ಇನ್ನೂ ಪೆಂಡಿಂಗ್ ಇದೆ, ಅದನ್ನು ನಾಳೆ ಮಾಡ್ತೀನಿ. ನಾನು ಫಸ್ಟ್ ಮಾರ್ನಿಂಗ್ ಎದ್ದು ಇವರೆಲ್ಲ ಕೆಲಸಕ್ಕೆ ಸ್ಕೂಲ್ಗೆ ಎಲ್ಲ ಹೋದ್ಮೇಲೆ ನನ್ನ ಕೆಲಸನೇ ಅದು. ಫಸ್ಟ್ ಅದನ್ನು ಫಿನಿಷ್ ಮಾಡಿಬಿಟ್ಟು ಆಮೇಲೆ ಮನೆ ಕೆಲಸನ ಮಾಡ್ತೀನಿ ನಾನು. ಸೊ ಇದ್ರ ಜೊತೆಗೆ ಈ ಒಂದು ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.